ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ GPSTR HSTR ಹಾಗೆ TET ಗೆ ಸಂಬಂಧಪಟ್ಟಂತಹ ಎಲ್ಲಾ ಒಂದು ಸೋರ್ಸಸ್ ನಿಮ್ಗೆ ಇಲ್ಲಿ ಲಭ್ಯ ಇರುತ್ತೆ. ಓಕೆ, ಮೊದಲನೇದಾಗಿ ಇವಾಗ ಕಂಪ್ಯೂಟರ್ ಬಗ್ಗೆ ನಾವು ಈಗ ಆಲ್ರೆಡಿ ಕನ್ನಡ ಮೀಡಿಯಂ ಬೇಸಿಕ್ ನೋಟ್ಸ್ ನೋಡಿದ್ರಿ ಅಲ್ವಾ. ಈಗ ಇಂಗ್ಲಿಷ್ ಮೀಡಿಯಂನವರು ಯಾರಿರ್ತೀರ ಅವ್ರಿಗೆ ಉಪಯೋಗ ಆಗ್ಲಿ ಅಂತ ಹೇಳಿ ಕಂಪ್ಯೂಟರ್ದು ಬೇಸಿಕ್ ನೋಟ್ಸ್ ಇಂಗ್ಲಿಷ್ ಅಲ್ಲಿ ಪ್ರೊವೈಡ್ ಮಾಡ್ತಾ ಇದ್ವಿ. ಇದ್ರ ಜೊತೆಗೆ MCQ ಸೀರೀಸ್ ಬರ್ತಾ ಹೋಗುತ್ತೆ. ಓಕೆ, ಅವಾಗ ನಿಮ್ಗೆ ಕಂಪ್ಯೂಟರ್ HSTR ಮತ್ತೆ GPSTR ಏನಿದೆ ಅದು ನಿಮಗೆ ತುಂಬಾನೇ ಉಪಯೋಗ ಆಗುತ್ತೆ. GPSTR ಜೊತೆಗೆ HSTR ಇವೆರಡಲ್ಲೂ ಕೂಡ ಕಂಪ್ಯೂಟರ್ ಪೇಪರ್ ಇದೆ. ಓಕೆ, ಆ ಒಂದು ಸಿಲೆಬಸ್ ಪ್ರಕಾರನೇ ನಾವು ಕಂಪ್ಯೂಟರ್ ಅನ್ನ ಮುಗಿಸ್ತಾ ಹೋಗ್ತೀವಿ. ಓಕೆ, ಸೊ ಅದಕ್ಕಿಂತ ಮುಂಚೆ ವೆರಿ ಬೇಸಿಕ್ ಆಗಿ ಇರುವಂತಹ ಒಂದು ಪುಟ್ಟ ನೋಟ್ಸ್ ಇದಾಗಿರುತ್ತೆ. ಕಂಪ್ಯೂಟರ್ ಅಂದ್ರೆ ಏನು? ಕಂಪ್ಯೂಟರ್ ಅಂತ ಅಂದ್ರೆ ಇದು ಒಂದು ಎಲೆಕ್ಟ್ರಾನಿಕ್ ಡಿವೈಸ್. ಇಟ್ ಸ್ಟೋರ್ಸ್, ರಿಟ್ರೈವ್ಸ್ ಅಂಡ್ ಪ್ರೊಸೆಸಸ್ ಡಾಟಾ ಅಂಡ್ ಕ್ಯಾನ್ ಬಿ ಪ್ರೋಗ್ರಾಮ್ಡ್ ವಿತ್ ಇನ್ಸ್ಟ್ರಕ್ಷನ್ಸ್. ಓನ್ಲಿ ವಿತ್ ಇನ್ಸ್ಟ್ರಕ್ಷನ್ಸ್ ಇಟ್ ಕ್ಯಾನ್ ಬಿ ಪ್ರೋಗ್ರಾಮ್ಡ್. ಓಕೆ, ಎ ಕಂಪ್ಯೂಟರ್ ಈಸ್ ಕಂಪೋಸ್ಡ್ ಆಫ್ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಅಂಡ್ ಕ್ಯಾನ್ ಎಕ್ಸಿಸ್ಟ್ ಇನ್ ಎ ವೆರೈಟಿ ಆಫ್ ಸೈಜಸ್ ಅಂಡ್ ಕಾನ್ಫಿಗರೇಷನ್ಸ್. ಹೌದಲ್ವಾ? ಕಂಪ್ಯೂಟರ್ ಅನ್ನುವಂಥದ್ದು ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಎಲ್ಲ ಒಂದು ಕಾಂಪೋನೆಂಟ್ಸ್ ನ ಒಳಗೊಂಡಿರುತ್ತೆ. ಅದ್ರ ಜೊತೆಗೆ ವೆರೈಟಿ ಆಫ್ ಸೈಜಸ್ ಅಲ್ಲಿ ಅದು ನಮ್ಗೆ ಲಭ್ಯ ಇರುತ್ತೆ. ಅಂಡ್ ಆಲ್ಸೋ ಇಟ್ ಹ್ಯಾಸ್ ವೆರಿ ಡಿಫ್ರೆಂಟ್ ಅಂಡ್ ಆಲ್ಸೋ ವೆರೈಟಿ ಆಫ್ ಕಾನ್ಫಿಗರೇಷನ್ಸ್. ಓಕೆ, ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್, ವಾಟ್ ಡಸ್ ಇಟ್ ಮೀನ್? ದ ಟರ್ಮ್ ಹಾರ್ಡ್ವೇರ್ ಏನಿದೆ ಇಟ್ ರೆಫರ್ಸ್ ಟು ದ ಫಿಸಿಕಲ್ ಕಾಂಪೋನೆಂಟ್ಸ್ ಆಫ್ ಯುವರ್ ಕಂಪ್ಯೂಟರ್. ಓಕೆ, ದ ಟರ್ಮ್ ಹಾರ್ಡ್ವೇರ್ ಏನಿದೆ, ಹಾರ್ಡ್ವೇರ್ ಅನ್ನುವಂಥದ್ದು ಏನನ್ನ ಸೂಚಿಸುತ್ತೆ? ಫಿಸಿಕಲ್ ಕಾಂಪೋನೆಂಟ್, those materials which we can easily feel and touch. Okay, those are said to be physical components anta heltivi. So that physical components of your computer such as system unit, mouse, keyboard, monitor. Okay, all these are hardwares. Coming to software, it is the instructions that makes the computer work. ಓಕೆ, ಯಾವಾಗ ನಾವು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡ್ತಾ ಹೋಗ್ತೀವಿ ಆಗ ಕಂಪ್ಯೂಟರ್ ಅದರಂತೆ ಅಂದ್ರೆ ಫಾಲೋಯಿಂಗ್ ಇನ್ಸ್ಟ್ರಕ್ಷನ್ಸ್ ಅದನ್ನ ತಗೊಂಡು ಅದ್ರ ಪ್ರಕಾರ ಅದು ವರ್ಕ್ ಮಾಡುತ್ತಲ್ವಾ, ದಟ್ ಇಸ್ ಸೆಡ್ ಟು ಬಿ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಸಾಫ್ಟ್ವೇರ್ ಇಸ್ ಹೆಲ್ಡ್ ಐದರ್ ಆನ್ ಯುವರ್ ಕಂಪ್ಯೂಟರ್ಸ್ ಹಾರ್ಡ್ ಡಿಸ್ಕ್, CD-ROM, DVD ಆರ್ ಆನ್ ಎ ಡಿಸ್ಕೆಟ್ ಅಂತ ಹೇಳ್ತೀವಿ. ದಟ್ ಮೀನ್ಸ್ ಫ್ಲಾಪಿ ಡಿಸ್ಕ್ ಇರುವಂತ ಇನ್ನೊಂದು ಹೆಸರು. ಅಂಡ್ ಇಟ್ ಇಸ್ ಲೋಡೆಡ್. Loaded means it is copied ಅಂತ ಹೇಳ್ತೀವಿ from the disk into the computer's RAM. RAM means random access memory. Sorry. Okay, RAM. RAM means random access memory as and when required. Types of computer. What are the types of computers? Computers mini and mainframe computers and personal computers. Mini and mainframe computers means these computers are very powerful and used by large organizations such as banks to control the entire business operation. And mainframe computers and mini computers are very expensive. Okay, ಈ ಮಿನಿ ಮತ್ತೆ ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಏನಿದೆ ಅದು ಬಹಳಷ್ಟು ಕಾಸ್ಟ್ಲಿ ಆಗಿರುತ್ತೆ. ಬಟ್ ಪರ್ಸನಲ್ ಕಂಪ್ಯೂಟರ್ಸ್ ಏನಿರುತ್ತಲ್ಲ ದೇ ಆರ್ ವೆರಿ ಚೀಪ್ ಅಂಡ್ ಈಸಿ ಟು ಯೂಸ್. ಆಫನ್ ಯೂಸ್ಡ್ ಆಸ್ ಅ ಸ್ಟ್ಯಾಂಡ್ ಅಲೋನ್ ಕಂಪ್ಯೂಟರ್ಸ್ or in a network. Maybe it can be connected to large mainframe computers within big companies. Okay, ಕೆಲವೊಂದಷ್ಟು ದೊಡ್ಡ ದೊಡ್ಡ ಕಂಪನೀಸ್ ಅಲ್ಲಿ ಏನಾಗುತ್ತೆ, these personal computers are connected to large mainframe computers. ಹಾರ್ಡ್ವೇರ್ ಕಂಪೋನೆಂಟ್ಸ್. ಹಾರ್ಡ್ವೇರ್ ಕಂಪೋನೆಂಟ್ಸ್ ಅಲ್ಲಿ ನಾವು ನೋಡಿ ಇನ್ಪುಟ್ ಡಿವೈಸಸ್ ಮತ್ತೆ ಔಟ್ಪುಟ್ ಡಿವೈಸಸ್ ಅಂತ ನೋಡ್ತೀವಿ. ಇನ್ಪುಟ್ ಡಿವೈಸಸ್ ಮೀನ್ಸ್ ಹೌ ಟು ಟೆಲ್ ಇಟ್ ವಾಟ್ ಟು ಡೂ, ಏನ್ ಮಾಡ್ಬೇಕು ಅಂತ ಹೇಗ್ ಹೇಳ್ತೀವಲ್ಲ, ದಟ್ ಈಸ್ ಸೆಡ್ ಟು ಬಿ ಇನ್ಪುಟ್ ಡಿವೈಸಸ್. ಎ ಕೀಬೋರ್ಡ್, ಮೌಸ್ ಆರ್ ದ ಸ್ಟ್ಯಾಂಡರ್ಡ್ ವೇ ಟು ಇಂಟರಾಕ್ಟ್ ವಿತ್ ದ ಕಂಪ್ಯೂಟರ್ ಅಂತ ಹೇಳ್ತೀವಿ. ಓಕೆ, ಅದರ್ ಡಿವೈಸಸ್ ದಟ್ ಮೇ ಇನ್ಕ್ಲೂಡ್ ಜಾಯ್ಸ್ಟಿಕ್ಸ್ ಅಂಡ್ ಗೇಮ್ ಪ್ಯಾಡ್ಸ್ ಯೂಸ್ಡ್ ಪ್ರೈಮರಿಲಿ ಫಾರ್ ಗೇಮ್ಸ್. ನೋಡಿ, ಈ ಜಾಯ್ಸ್ಟಿಕ್ಸ್ ಮತ್ತೆ ಗೇಮ್ ಪ್ಯಾಡ್ಸ್ ಏನಿದೆ ದೇ ಆರ್ ಯೂಸ್ಡ್ ಪ್ರೈಮರಿಲಿ ಫಾರ್ ಗೇಮ್ಸ್. ಜಾಯ್ಸ್ಟಿಕ್ ಮತ್ತೆ ಗೇಮ್ ಪ್ಯಾಡ್ಸ್ ಏನಿರುತ್ತೆ ಅವನ್ನ ನಾವು ಗೇಮ್ಸ್ ಗೆ ಮಾತ್ರ ಯೂಸ್ ಮಾಡುವಂತದ್ದು. ಇನ್ನು ಔಟ್ಪುಟ್ ಡಿವೈಸಸ್ ಗೆ ಬಂದಾಗ how it shows you what it is doing. ಓಕೆ, ಅದು ಹೇಗ್ ತೋರಿಸುತ್ತೆ
ಅದೇನ್ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಔಟ್ಪುಟ್ ಡಿವೈಸ್ ಅಂತ ಹೇಳ್ತೀವಿ. ಮಾನಿಟರ್ ಮೀನ್ಸ್ ಸ್ಕ್ರೀನ್ ಏನಿರುತ್ತೆ, ಇಟ್ ಈಸ್ ಹೌ ದ ಕಂಪ್ಯೂಟರ್ ಸೆನ್ಸ್ ಇನ್ಫಾರ್ಮೇಶನ್ ಬ್ಯಾಕ್ ಟು ಯು. ಎ ಪ್ರಿಂಟರ್ ಈಸ್ ಆಲ್ಸೋ an output device. Okay, printer and monitor, these two are output devices. And hardware components ರಲ್ಲಿ ಇನ್ಪುಟ್ ಡಿವೈಸಸ್ ನೋಡಿ, ದಟ್ ಇಸ್ ಮೌಸ್, keyboard, tracker ball. Okay, mouse, keyboard and tracker ball are the input devices. Mouse anta bandaga that is used to drive Microsoft Windows. Mouse is used to drive Microsoft Windows. Keyboard, it is still the commonest way of entering information into the computer. It is commonest way of entering information into a computer. And tracker balls nodi, it is visible to you, right? Tracker balls andre it is like this and it is look like this. Okay, it is an alternative to the traditional mouse and often used by graphic designers. ನೋಡಿ, ಟ್ರ್ಯಾಕರ್ ಬಾಲ್ಸ್ ಅನ್ನ ಕೆಲವೊಂದ್ಸತಿ ಗ್ರಾಫಿಕ್ ಡಿಸೈನರ್ಸ್ ಯೂಸ್ ಮಾಡ್ತಾರೆ. ಓಕೆ, ಅಂಡ್ ಇಟ್ ಇಸ್ ಆಲ್ಟರ್ನೇಟಿವ್ ಟು ಟ್ರೆಡಿಷನಲ್ ಮೌಸ್ ಅಂತ ಹೇಳ್ತೀವಿ. ಅಂದ್ರೆ ಈ ಮೌಸ್ ನ ಬದಲಾಗಿ ನಾವು ಈ ಒಂದು ಮೌಸ್ ಅನ್ನು ಕೂಡ, ಅಂದ್ರೆ ಈ ಮೌಸ್ ಏನ್ ಯೂಸ್ ಮಾಡ್ತೀವಲ್ಲ ಇದ್ರ ಬದಲಾಗಿ ಕೂಡ ಈ ಟ್ರ್ಯಾಕರ್ ಬಾಲ್ಸ್ ನ ಯೂಸ್ ಮಾಡ್ತಾರೆ. ಸಮ್ ಟೈಮ್ಸ್ ಇಟ್ ಇಸ್ ಯೂಸ್ಡ್ ಬೈ ಗ್ರಾಫಿಕ್ ಡಿಸೈನರ್ಸ್ ಆಲ್ಸೋ. ಇನ್ನು ಇನ್ಪುಟ್ ಡಿವೈಸಸ್ ಅಲ್ಲಿ ನೋಡಿ, ಸ್ಕ್ಯಾನರ್ಸ್, ಟಚ್ ಪ್ಯಾಡ್ಸ್, ಲೈಟ್ ಪೆನ್ಸ್, ಜಾಯ್ಸ್ಟಿಕ್ಸ್ ಅವೆಲ್ಲವೂ ಕೂಡ ಇನ್ಪುಟ್ ಡಿವೈಸಸ್ ಆಗುತ್ತೆ. ಸ್ಕ್ಯಾನರ್ಸ್ ಅಂತ ಬಂದಾಗ ಸ್ಕ್ಯಾನರ್ ಅಲೋಸ್ ಯು ಟು ಸ್ಕ್ಯಾನ್ ಪ್ರಿಂಟೆಡ್ ಮಟೀರಿಯಲ್ ಅಂಡ್ ಕನ್ವರ್ಟ್ ಇಟ್ ಇಂಟು ಎ ಫೈಲ್ ಫಾರ್ಮ್ಯಾಟ್ ಅಂಡ್ ದಟ್ ಕ್ಯಾನ್ ಬಿ ಯೂಸ್ಡ್ ವಿತ್ ಇನ್ ದ ಪಿಸಿ. ಹೌದಲ್ವಾ? ಇನ್ನು ಟಚ್ ಪ್ಯಾಡ್ಸ್ ಅಂತ ಬಂದಾಗ ಎ ಡಿವೈಸ್ ದಟ್ ಲೇಸ್ ಆನ್ ದ ಡೆಸ್ಕ್ಟಾಪ್ ಅಂಡ್ ರೆಸ್ಪಾನ್ಸ್ ಟು ಪ್ರೆಷರ್. ಮೌಸ್ ಅನ್ನ ಇಡೋದಕ್ಕೆ ನಾವೇನ್ ಬಳಸ್ತೀವಲ್ವ ಟಚ್ ಪ್ಯಾಡ್, ಅದು ಟಚ್ ಪ್ಯಾಡ್. ಓಕೆ, ಇನ್ನು ಲೈಟ್ ಪೆನ್ಸ್ ಅಂತ ನೋಡಿದಾಗ ಇಟ್ ಇಸ್ ಯೂಸ್ಡ್ ಟು ಅಲೋ ಯೂಸರ್ಸ್ ಟು ಪಾಯಿಂಟ್ ಟು ಏರಿಯಾಸ್ ಆನ್ ಎ ಸ್ಕ್ರೀನ್, ಲೈಟ್ ಪೆನ್ಸ್. ಇನ್ನು ಜಾಯ್ಸ್ಟಿಕ್ ಅಂತ ಬಂದಾಗ ಮೆನಿ ಗೇಮ್ಸ್ ರಿಕ್ವೈರ್ ಎ ಜಾಯ್ಸ್ಟಿಕ್ ಫಾರ್ ದ ಪ್ರಾಪರ್ ಪ್ಲೇಯಿಂಗ್ ಆಫ್ ದ ಗೇಮ್. ಓಕೆ, ಜಾಯ್ಸ್ಟಿಕ್ಸ್ ಏನಕ್ಕೆ ಬೇಕಾಗುತ್ತೆ? ಫಾರ್ ಪ್ರಾಪರ್ ಪ್ಲೇ ಫಾರ್ ದಿ ಪ್ರಾಪರ್ ಪ್ಲೇಯಿಂಗ್ ಆಫ್ ದ ಗೇಮ್. ಇನ್ನು ಔಟ್ಪುಟ್ ಡಿವೈಸಸ್ ಬಂದು ವಿಡಿಯೋ ಮತ್ತೆ ಕಂಪ್ಯೂಟರ್ ಅಂತ ಹೇಳ್ತೀವಿ. ಓಕೆ, ವಿಡಿಯೋ ಮತ್ತೆ ಕಂಪ್ಯೂಟರ್ ಅಂತ ಹೇಳ್ತೀವಿ. ವಿಡಿಯೋ ಅಂತ ಬಂದು ನೋಡಿ, ದ ಕಂಪ್ಯೂಟರ್ ಸ್ಕ್ರೀನ್ ಈಸ್ ಯೂಸ್ಡ್ ಫಾರ್ ಔಟ್ಪುಟಿಂಗ್ ಇನ್ಫಾರ್ಮೇಶನ್ ಇನ್ ಅನ್ ಅಂಡರ್ಸ್ಟ್ಯಾಂಡಬಲ್ ಫಾರ್ಮ್ಯಾಟ್. ಯಾವುದು? ವಿಡಿಯೋ ಅನ್ನುವಂಥದ್ದು. ಓಕೆ, ವಿಡಿಯೋ ಮೀನ್ಸ್ ವಿಜುವಲ್ ಡಿಸ್ಪ್ಲೇ ಯೂನಿಟ್ ಅಂತ ಹೇಳ್ತೀವಿ. ವಿಡಿಯೋ ಅಂತ ಹೇಳಿದ್ರೆ ವಿಜುವಲ್ ಡಿಸ್ಪ್ಲೇ ಯೂನಿಟ್ ಅಂತ ಹೇಳ್ತೀವಿ. ದಟ್ ಇಸ್ ಕಂಪ್ಯೂಟರ್ ಸ್ಕ್ರೀನ್ ಆಗಿರುತ್ತೆ. ಇಟ್ ಈಸ್ ಯೂಸ್ಡ್ ಫಾರ್ ಔಟ್ಪುಟಿಂಗ್ ಇನ್ಫಾರ್ಮೇಶನ್ ಇನ್ ಅನ್ ಅಂಡರ್ಸ್ಟ್ಯಾಂಡಬಲ್ ಫಾರ್ಮ್ಯಾಟ್. ಅಂಡ್ ಪ್ರಿಂಟರ್ಸ್ ಗೆ ಬಂದಾಗ ದೇರ್ ಆರ್ ಮೆನಿ ಡಿಫರೆಂಟ್ ಟೈಪ್ಸ್ ಆಫ್ ಪ್ರಿಂಟರ್ಸ್ ಆರ್ ದೇರ್ ಇನ್ ಲಾರ್ಜ್ ಆರ್ಗನೈಸೇಷನ್ಸ್. ಕೆಲವೊಂದು ಅಷ್ಟು ದೊಡ್ಡ ಆರ್ಗನೈಸೇಷನ್ಸ್ ಅಲ್ಲಿ ಏನಾಗುತ್ತೆ, ಲೇಸರ್ ಪ್ರಿಂಟರ್ಸ್ ಅನ್ನು ಕೂಡ ಬಳಸ್ತಾರೆ. ಡ್ಯೂ ಟು ದ ಫ್ಯಾಕ್ಟ್ ದಟ್ ದೇ ಕ್ಯಾನ್ ಪ್ರಿಂಟ್ ವೆರಿ ಫಾಸ್ಟ್ ಅಂಡ್ ಗಿವ್ ಎ ವೆರಿ ಹೈ ಕ್ವಾಲಿಟಿ ಔಟ್ಪುಟ್. ಅದಕ್ಕೋಸ್ಕರನೇ ಲೇಸರ್ ಪ್ರಿಂಟರ್ಸ್ ಅನ್ನ ಬಳಸ್ತಾರೆ. ಸೊ ಲೇಸರ್ ಪ್ರಿಂಟರ್ಸ್ ಅನ್ನ ಬಳಸುವಂತಹ ಉದ್ದೇಶ ಏನು? ತುಂಬಾನೇ ಫಾಸ್ಟ್ ಆಗಿ ಪ್ರಿಂಟ್ ಆಗುತ್ತೆ ಮತ್ತೆ ಹೈ ಕ್ವಾಲಿಟಿ ಔಟ್ಪುಟ್ ಇರುತ್ತೆ, ಅದಕ್ಕೋಸ್ಕರ. ಇನ್ನು ಹಾರ್ಡ್ವೇರ್ ಕಾಂಪೋನೆಂಟ್ಸ್ ಅಲ್ಲಿ ದಟ್ ಇಸ್ ಔಟ್ಪುಟ್ ಡಿವೈಸಸ್ ನ ನೋಡ್ತಾ ಹೋಗೋಣ. ಔಟ್ಪುಟ್ ಡಿವೈಸಸ್ ಅಲ್ಲಿ ಪ್ಲಾಟರ್ಸ್ ಅಂತ ಹೇಳಿ, ನಾವು ಕನ್ನಡ ಮಾಧ್ಯಮ ಬೇಸಿಕ್ ಕಂಪ್ಯೂಟರ್ ಅಲ್ಲಿ ನೋಡಿದ್ವಿ. ಪ್ಲಾಟರ್ ಅದನ್ನ ಏನಕ್ಕೆ ಯೂಸ್ ಮಾಡ್ತೀವಿ? ದಟ್ ಇಸ್ ಫಾರ್ ಲಾರ್ಜರ್ ಇಮೇಜಸ್ ಲೈಕ್ ಫ್ಲಕ್ಸ್, ಇಂಥದಕ್ಕೆ ಪ್ರಿಂಟ್ ತಕೊಳ್ಳೋದಕ್ಕೆ ಯೂಸ್ ಮಾಡ್ತಾರೆ ಅಂತ ನೋಡಿದ್ವಿ. ಅಲ್ಲೇ ಇದು ಕೂಡ ಅದೇ ಆಗಿರುತ್ತೆ. ಪ್ಲಾಟರ್ ಮೀನ್ಸ್ ಇಟ್ ಇಸ್ ಅನ್ ಔಟ್ಪುಟ್ ಡಿವೈಸ್ ಸಿಮಿಲರ್ ಟು ಎ ಪ್ರಿಂಟರ್ ಬಟ್ ನಾರ್ಮಲಿ ಅಲೋಸ್ ಯು ಟು ಪ್ರಿಂಟ್ ಲಾರ್ಜರ್ ಇಮೇಜಸ್. ಓಕೆ, ಇನ್ನು ಸ್ಪೀಕರ್ಸ್ ಗೆ ಬಂದಾಗ ಎನ್ಹಾನ್ಸಸ್ ದ ವ್ಯಾಲ್ಯೂ ಆಫ್ ಎಜುಕೇಶನ್ ಅಂಡ್ ಪ್ರೆಸೆಂಟೇಶನ್ ಪ್ರಾಡಕ್ಟ್ಸ್. ಇನ್ನು ಸ್ಪೀಚ್ ಸಿಂಥಸೈಸಸ್ ಅಂತ ಬಂದಾಗ ಇಟ್ ಗಿವ್ಸ್ ಯು ದ ಎಬಿಲಿಟಿ ಟು ನಾಟ್ ಓನ್ಲಿ ಟು ಡಿಸ್ಪ್ಲೇ ಟೆಕ್ಸ್ಟ್ ಆನ್ ಎ ಮಾನಿಟರ್ ಬಟ್ ಆಲ್ಸೋ ಟು ರೀಡ್ ದ ಟೆಕ್ಸ್ಟ್ ಟು ಯು. ಹಾಗಾಗಿ ಸ್ಪೀಚ್ ಸಿಂಥಸೈಸಸ್ ಅನ್ನ ಬಳಸ್ತಾರೆ. ಇನ್ನು ಸ್ಟೋರೇಜ್ ಡಿವೈಸಸ್ ಗೆ ಬಂದಾಗ ಹೌ ಇಟ್ ಸೇವ್ಸ್ ಡಾಟಾ ಅಂಡ್ ಪ್ರೋಗ್ರಾಮ್ಸ್ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾರ್ಡ್ ಡಿಸ್ಕ್ ಏನಿರುತ್ತೆ ದಟ್ ಡ್ರೈವ್ಸ್, ಓಕೆ, ಹಾರ್ಡ್ ಡಿಸ್ಕ್ ಡ್ರೈವ್ಸ್ ಆರ್ an internal high capacity drive which also stores the operating system which runs when you power on the computer.
ಅಂದ್ರೆ ಏನು, ಇಲ್ಲಿ ಸ್ಟೋರೇಜ್ ಡಿವೈಸಸ್ ಅಂತ ಬಂದಾಗ ಹಾರ್ಡ್ ಡಿಸ್ಕ್ ಏನಿರುತ್ತೆ ಇಂಟರ್ನಲ್ ಮತ್ತೆ ಹೈಯರ್ ಕೆಪಾಸಿಟಿ ಅನ್ನ ಒಳಗೊಂಡಿರುತ್ತೆ. ಇಟ್ ಆಲ್ಸೋ ಸ್ಟೋರ್ಸ್ ದ ಆಪರೇಟಿಂಗ್ ಸಿಸ್ಟಮ್. ಅದು ಯಾವಾಗ್ಲೂ ಆಪರೇಟಿಂಗ್ ಸಿಸ್ಟಮ್ ಅನ್ನ ಒಳಗೊಂಡಿರುತ್ತೆ. ಸೊ ದಟ್ ಯಾವಾಗ ನಾವು ಸ್ವಿಚ್ ಆನ್ ಮಾಡ್ತೀವಿ ಅವಾಗ ಇದು ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ಅಂಡ್ ಫ್ಲಾಪಿ ಡಿಸ್ಕ್ ಏನಿರುತ್ತೆ ಇಟ್ ಆಲ್ಸೋ ಡ್ರೈವ್ಸ್ ಅಲೋ ಯು ಟು ಸೇವ್ ವರ್ಕ್ ಆನ್ ಸ್ಮಾಲ್ ಡಿಸ್ಕ್ ಅಂಡ್ ಟೇಕ್ ದ ಡಾಟಾ ವಿತ್ ಯು. ಇನ್ನು ಹಾರ್ಡ್ ಡಿಸ್ಕ್ ಗೆ ಸಂಬಂಧಪಟ್ಟಂಗೆ ಸ್ಪೀಡ್ ಅಂತ ನೋಡ್ತೀವಿ. ಸ್ಪೀಡ್ ಮೀನ್ಸ್ ವಾಟ್? ವೆರಿ ಫಾಸ್ಟ್. ದ ಸ್ಪೀಡ್ ಆಫ್ ಎ ಹಾರ್ಡ್ ಡಿಸ್ಕ್ ಈಸ್ ಆಫನ್ ಕೋಟೆಡ್ ಆಸ್ ಏನಂತ ಹೇಳ್ತೀವಿ ಅಂದ್ರೆ ಆವರೇಜ್ ಆಕ್ಸೆಸ್ ಟೈಮ್ ಸ್ಪೀಡ್, ಆಮೇಲೆ ಮೆಜರ್ಡ್ ಇನ್ ಮಿಲಿ ಸೆಕೆಂಡ್ಸ್. ನೋಡಿ ಆವರೇಜ್ ಆಕ್ಸೆಸ್ ಟೈಮ್ ಅಂದ್ರೆ ಕಂಪ್ಯೂಟರ್ ಅಲ್ಲಿ ಇರುವಂತದನ್ನ ನಾವು ಮಿಲಿ ಸೆಕೆಂಡ್ಸ್ ಅಂತ ಹೇಳಿ ನಾವು ಮೆಜರ್ ಮಾಡ್ತೀವಿ. ದ ಸ್ಮಾಲರ್ ದಿಸ್ ನಂಬರ್ ದ ಫಾಸ್ಟರ್ ದ ಡಿಸ್ಕ್ ಅಂತ. ಅಂದ್ರೆ ಎಷ್ಟು ಕಡಿಮೆ ಸಂಖ್ಯೆಯನ್ನ ಒಳಗೊಂಡಿರುತ್ತೋ ಅಷ್ಟು ಡಿಸ್ಕ್ ಯಾವಾಗ್ಲೂ ಅದು ಫಾಸ್ಟರ್ ಆಗಿರುತ್ತೆ ಅಂತ. ಇನ್ನು ಕೆಪಾಸಿಟಿಯನ್ನ ನೋಡೋದಾದ್ರೆ ಎನಾರ್ಮಸ್ ಕೆಪಾಸಿಟಿ ಅಂದ್ರೆ ಜಾಸ್ತಿ ಕೆಪಾಸಿಟಿಯನ್ನ ಒಳಗೊಂಡಿರುತ್ತೆ. ಆಫನ್ 40/80 ಓಕೆ ಆರ್ 40/80 ಗಿಗಾಬೈಟ್ಸ್ ಅಷ್ಟು ಅದು ಒಳಗೊಂಡಿರುತ್ತೆ. ಎ ಗಿಗಾಬೈಟ್ ಈಸ್ ಈಕ್ವಾಲೆಂಟ್ ಟು 1024 ಮೆಗಾಬೈಟ್ಸ್. ಇದು ಕೂಡ ವೆರಿ ಇಂಪಾರ್ಟೆಂಟ್. ಎ ಗಿಗಾಬೈಟ್ ಅನ್ನುವಂಥದ್ದು ಇಟ್ ಇಸ್ ಈಕ್ವಾಲೆಂಟ್ ಟು 1024 ಮೆಗಾಬೈಟ್ಸ್. ಅಂಡ್ ಕಾಸ್ಟ್ ಏನಿರುತ್ತೆ, ಹಾರ್ಡ್ ಡಿಸ್ಕ್ ಕಾಸ್ಟ್ ಆರ್ ಫಾಲಿಂಗ್ ರ್ಯಾಪಿಡ್ಲಿ ಅಂಡ್ ನಾರ್ಮಲಿ ರೆಪ್ರೆಸೆಂಟ್ ದ ಚೀಪೆಸ್ಟ್ ವೇ ಆಫ್ ಸ್ಟೋರಿಂಗ್ ಡಾಟಾ ಅಂತ ಹೇಳ್ತೀವಿ. ಓಕೆ, ಇನ್ನು ಡಿಸ್ಕೆಟ್ಸ್ ಅಂತ ಹೇಳ್ತೀವಿ, ದಟ್ ಇಸ್ ಫ್ಲಾಪಿ ಡಿಸ್ಕ್. ಇದ್ರ ಸ್ಪೀಡ್ ಬಂದು ತುಂಬಾನೇ ಕಡಿಮೆ ಇರುತ್ತೆ. ಕೆಪಾಸಿಟಿ ಬಂದು ನಾರ್ಮಲಿ 1.44 ಮೆಗಾಬೈಟ್ಸ್ ಅಷ್ಟು ಇರುತ್ತೆ. ಕಾಸ್ಟ್ ಅನ್ನುವಂಥದ್ದು ತುಂಬಾನೇ ಚೀಪ್ ಆಗಿರುತ್ತೆ, ಅಂದ್ರೆ ಕಡಿಮೆ ಇರುತ್ತೆ. ಇನ್ನು ಸಿಡಿ ರೋಮ್ ಡಿಸ್ಕ್ಸ್ ಅಂತ ನೋಡಿದಾಗ ಇದ್ರದ್ದು ಸ್ಪೀಡ್ ಬಂದು ಯಾವಾಗ್ಲೂ ಹಾರ್ಡ್ ಡಿಸ್ಕ್ ಗಿಂತಾನು ಕಡಿಮೆ ಇರುತ್ತೆ. ಒರಿಜಿನಲ್ ಸಿಡಿ ರೋಮ್ ಸ್ಪೆಸಿಫಿಕೇಶನ್ ಇಸ್ ಗಿವನ್ ಎ ವ್ಯಾಲ್ಯೂ ಆಫ್ 1x ಸ್ಪೀಡ್ ಅಷ್ಟೇ. ಅಂಡ್ ಲೇಟರ್ ಫಾಸ್ಟರ್ ಸಿಡಿ ರೋಮ್ಸ್ ಆರ್ ಕೋಟೆಡ್ ಆಸ್ ಅ ಮಲ್ಟಿಪಲ್ ಆಫ್ ದಿಸ್ ವ್ಯಾಲ್ಯೂ. ಅಂದ್ರೆ ಈ 1x ಗಿಂತಾನು ಅದರ ಒಂದು ಮಲ್ಟಿಪಲ್ ವ್ಯಾಲ್ಯೂ ಅನ್ನ ಇದು ಒಳಗೊಂಡಿರುತ್ತೆ. ಅಂಡ್ ಕೆಪಾಸಿಟಿ ಬಂದು ಅರೌಂಡ್ 650 ಮೆಗಾಬೈಟ್ಸ್ ಅಂಡ್ ಮೋರ್ ಅಂತ ಹೇಳ್ತೀವಿ. ಯಾವ್ದ್ರದ್ದು? ಸಿಡಿ ರೋಮ್ ಡಿಸ್ಕ್ಸ್. ಓಕೆ, ಇನ್ನು ಡಿವಿಡಿ ಡ್ರೈವ್ಸ್ ಬಗ್ಗೆ ನೋಡ್ತಾ ಹೋದ್ರೆ ದಟ್ ಇಸ್ ಸ್ಪೀಡ್ ಏನಿರುತ್ತೆ ದಟ್ ಇಸ್ ಮಚ್ ಫಾಸ್ಟರ್ ದಾನ್ ಸಿಡಿ ರೋಮ್ ಡ್ರೈವ್ಸ್ ಬಟ್ ನಾಟ್ ಆಸ್ ಫಾಸ್ಟ್ ಆಸ್ ಹಾರ್ಡ್ ಡಿಸ್ಕ್ ಅಂತ ಹೇಳ್ತೀವಿ. Its capacity is also up to 17 gigabytes and cost slightly higher than CD-ROM drives. ಇನ್ನು ಮೆಮೊರಿಗೆ ಬಂದಾಗ ನೋಡಿ ಹೌ ದ ಪ್ರೊಸೆಸರ್ ಸ್ಟೋರ್ಸ್ ಅಂಡ್ ಯೂಸಸ್ ಇಮಿಡಿಯೇಟ್ ಡಾಟಾ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ರ್ಯಾಮ್ ಅಂತ ಬಂದು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ರ್ಯಾಮ್ ಬಂದು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ದ ಮೇನ್ ವರ್ಕಿಂಗ್ ಮೆಮೊರಿ ಯೂಸ್ಡ್ ಬೈ ದ ಕಂಪ್ಯೂಟರ್ ಈಸ್ ರ್ಯಾಮ್ ಆಗಿರುತ್ತೆ. ದ ಮೇನ್ ವರ್ಕಿಂಗ್ ಮೆಮೊರಿ ಯೂಸ್ಡ್ ಬೈ ದ ಕಂಪ್ಯೂಟರ್ ಈಸ್ RAM ಆಗಿರುತ್ತೆ. When the operating system loads from disk, when you first switch on the computer, it is copied into RAM ಆಗಿರುತ್ತೆ. As a rough rule, a Microsoft Windows based computer will operate faster if you install more RAM. Okay, data and programs stored in RAM are volatile ಆಗಿರುತ್ತೆ. ಯಾವೆಲ್ಲ ಡಾಟಾ ಮತ್ತೆ ಪ್ರೋಗ್ರಾಮ್ಸ್ RAM ಅಲ್ಲಿ ಸ್ಟೋರ್ ಆಗಿರುತ್ತೆ they are all volatile ಅಂತ ಹೇಳ್ತೀವಿ. It means the information is lost when you switch off the ಕಂಪ್ಯೂಟರ್. ದಟ್ ಇಸ್ ಸೆಡ್ ಟು ಬಿ ಓಲಟೈಲ್ ಅಂತ ಹೇಳ್ತೀವಿ. ಮತ್ತೆ ಕೆಮಿಸ್ಟ್ರಿ ಓಲಟೈಲ್ ಅಲ್ಲ ಇದು. ಓಕೆ, ಅಂಡ್ ಮೆಮೊರಿಗೆ ಬಂದಾಗ ರೋಮ್ ಅಂತ ನೋಡ್ತೀವಿ. ಈಗ ರ್ಯಾಮ್ ಆಯ್ತು, ಈಗ ರೋಮ್ ಗೆ ಬಂದಾಗ ರೀಡ್ ಓನ್ಲಿ ಮೆಮೊರಿ. ಅದು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂಡ್ ಇಟ್ ಈಸ್ ರೀಡ್ ಓನ್ಲಿ ಮೆಮೊರಿ. ರೀಡ್ ಓನ್ಲಿ ಮೆಮೊರಿ ಏನಿದೆಯಲ್ಲ as the name suggests it is a special type of memory chip that holds software that can be read but not written to. ನೋಡಿ, ರೀಡ್ ಓನ್ಲಿ ಅಂದ್ರೆ ಇದನ್ನ ಓದೋದಕ್ಕೆ ಮಾತ್ರ ಸಾಧ್ಯ. ಮೀನ್ಸ್ ಇಟ್ ದಟ್ ಅಂದ್ರೆ ದಿಸ್ ಕೈಂಡ್ ಆಫ್ ಸಾಫ್ಟ್ವೇರ್ ದಟ್ ಕ್ಯಾನ್ ಬಿ ರೀಡ್ ಬಟ್ ನಾಟ್ ರಿಟರ್ನ್ ಟು. ಓಕೆ, ಎ ಗುಡ್ ಎಕ್ಸಾಂಪಲ್ ಇಸ್ ದ ರೋಮ್ ಬಯೋಸ್ ಚಿಪ್. ಇದಕ್ಕೆ ಎಕ್ಸಾಂಪಲ್ ರೋಮ್ ಬಯೋಸ್ ಚಿಪ್ ವಿಚ್ ಕಂಟೈನ್ಸ್ ರೀಡ್ ಓನ್ಲಿ ಸಾಫ್ಟ್ವೇರ್. ಓಕೆ, ಆಫನ್ ನೆಟ್ವರ್ಕ್ ಕಾರ್ಡ್ಸ್ ಅಂಡ್ ವಿಡಿಯೋ ಕಾರ್ಡ್ಸ್ ಆಲ್ಸೋ ಕಂಟೈನ್ ರೋಮ್ ಚಿಪ್ಸ್. ಕೆಲವೊಂದ್ಸತಿ ನೋಡಿ ಕಾರ್ಡ್ಸ್ ಮತ್ತೆ ವಿಡಿಯೋ ಕಾರ್ಡ್ಸ್ ಅವೆಲ್ಲ ಅಂದ್ರೆ ನೆಟ್ವರ್ಕ್ ಕಾರ್ಡ್ಸ್ ಮತ್ತೆ ವಿಡಿಯೋ ಕಾರ್ಡ್ಸ್ ಇವೆಲ್ಲವೂ ಕೂಡ ರೋಮ್ ಚಿಪ್ಸ್ ಅನ್ನ ಒಳಗೊಂಡಿರುತ್ತೆ. ಇನ್ನ ಹೌ ಕಂಪ್ಯೂಟರ್ ಮೆಮೊರಿ ಈಸ್ ಮೆಜರ್ಡ್ ಅಂತ ಹೇಳಿದಾಗ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಬಿಟ್ ಅಂತ ಹೇಳ್ತೀವಿ. ಬಿಟ್ ಅಂದ್ರೆ ಎಲ್ಲಾ ಕಂಪ್ಯೂಟರ್ಸ್ ವರ್ಕ್ಸ್ ಆನ್ ದಿ ಬೈನರಿ ನಂಬರಿಂಗ್ ಸಿಸ್ಟಮ್. ನೋಡಿ, ಎಲ್ಲಾ ಒಂದು ಕಂಪ್ಯೂಟರ್ಸ್ ಕೂಡ ವರ್ಕ್ಸ್ ಆನ್ ಬೈನರಿ ನಂಬರಿಂಗ್ ಸಿಸ್ಟಮ್. ದಟ್ ಇಸ್ ದೇ ಪ್ರೊಸೆಸ್ ಡಾಟಾ ಇನ್ ಒನ್ಸ್ ಆರ್ ಝೀರೋಸ್. ದಿಸ್ 1 or 0 ಲೆವೆಲ್ ಆಫ್ ಸ್ಟೋರೇಜ್ ಇಸ್ ಕಾಲ್ಡ್ ಎ ಬಿಟ್ ಅಂತ ಹೇಳ್ತೀವಿ. ಅಂದ್ರೆ 1 ಅಥವಾ 0 ಲೆವೆಲ್ ಆಫ್ ಸ್ಟೋರೇಜ್ ಅನ್ನ ನಾವು ಬಿಟ್ ಅಂತ ಕರಿತೀವಿ. ಇನ್ನು ಬೈಟ್ ಅಂತ ನಾವು ನೋಡ್ತಾ ಹೋದ್ರೆ ಇಟ್ ಕನ್ಸಿಸ್ಟ್ ಆಫ್ 8 ಬಿಟ್ಸ್. ಅಂದ್ರೆ ಯಾವುದು 8 ಬಿಟ್ಸ್ ಅನ್ನ ಒಳಗೊಂಡಿರುತ್ತೋ ದಟ್ ಇಸ್ ಸೆಡ್ ಟು ಬಿ ಬೈಟ್ ಅಂತ ಹೇಳ್ತೀವಿ.
ಸೊ ಹಾಗಾಗಿನೇ ಶುರುವಾಗುತ್ತೆ ಕಿಲೋಬೈಟ್. ಕಿಲೋಬೈಟ್ ಮೀನ್ಸ್ ಎಷ್ಟಾಗುತ್ತೆ ಕಿಲೋಬೈಟ್? ದಟ್ ಇಸ್ ಎ ಕಿಲೋಬೈಟ್ ಕನ್ಸಿಸ್ಟ್ ಆಫ್ 1024 bytes and megabyte consists of 1024 kilobytes and gigabyte is consists of 1024 megabytes. Okay, ಇದು for the exam point of view very important. Okay, and microprocessors, the brain of the computer ಅಂತ ಹೇಳ್ತೀವಿ. microprocessors ನ brain of the computer ಅಂತ ಹೇಳ್ತೀವಿ. Primarily use microprocessors, sometimes ಅವನ್ನ chip ಅಂತ ಕೂಡ ಕರಿತೀವಿ. The older Intel versions include 386, 486 and now the Pentium line ಅಂತ ಹೇಳ್ತೀವಿ. ಇನ್ನು CPU, that is also said to be ಅಂದ್ರೆ main ಅದೇ ಆಗಿರುತ್ತೆ, that is the brain of the computer ಅಂತ ಹೇಳ್ತೀವಿ. It is normally an Intel Pentium or and also it is one of the most important components within your computer. Okay, it determines how fast your computer will run and is measured by its megahertz speed. Thus a 600 megahertz Pentium is much faster than say a 400 megahertz Pentium CPU, and it is the CPU that performs all the calculations within the computer. And some of the factors that impact on computers performance is CPU speed, RAM size, hard disk speed and capacity. These are all the components which are truly impact on a computer's performance. And another one, that is operating systems software. This is also very important for the examination point of view. The operating system is a special type of program ಆಗಿರುತ್ತೆ that loads automatically when you start your computer. Okay, ಅದನ್ನ ಆಪರೇಟಿಂಗ್ ಸಿಸ್ಟಮ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. The operating system allows you to use the advanced features of a modern computer without having to learn all the details of how the hardware works. The link between the hardware and you ಮತ್ತೆ ಯೂಸರ್ ಆಗಿರುತ್ತೆ. ಆಪರೇಟಿಂಗ್ ಸಿಸ್ಟಮ್ ಲಿಂಕ್ ಯಾವ ರೀತಿ ಇರುತ್ತೆ ಅಂದ್ರೆ the link between hardware, you and the user, and it makes the computer easy to use without having to understand bits and bytes. ಇನ್ನು ಅಪ್ಲಿಕೇಶನ್ಸ್ ಸಾಫ್ಟ್ವೇರ್ ಬಗ್ಗೆ ಬಂದಾಗ ಇಟ್ ಇಸ್ ಅಪ್ಲಿಕೇಶನ್ ಪ್ರೋಗ್ರಾಮ್ ಆಗಿರುತ್ತೆ. ಇಟ್ ಇಸ್ ದ ಟೈಪ್ ಆಫ್ ಪ್ರೋಗ್ರಾಮ್ ದಟ್ you use once the operating system has been loaded, and examples may include that word processing programs and spreadsheets and databases. These are all the application softwares. Okay, word processing programs, spreadsheets and databases, these are all application softwares. Application softwares, word processing applications, that is Microsoft Word, Lotus Word Pro, ಆಮೇಲೆ ವರ್ಡ್ ಪರ್ಫೆಕ್ಟ್, ಇವೆಲ್ಲ ಏನಿದಾವೆ ಇವನ್ನ ವರ್ಡ್ ಪ್ರೊಸೆಸಿಂಗ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಇನ್ನು ಸ್ಪ್ರೆಡ್ ಶೀಟ್ಸ್ ಆಗಿ ನಾವು ನೋಡ್ತಾ ಹೋದ್ರೆ ದಟ್ ಇಸ್ ಮೈಕ್ರೋಸಾಫ್ಟ್ ಎಕ್ಸೆಲ್, ಲೋಟಸ್ 123. ಡಾಟಾಬೇಸ್ಗೆ ಎಕ್ಸಾಂಪಲ್ ಅಂದ್ರೆ ಡಾಟಾಬೇಸ್ದು ಯಾವ್ದಾಗಿರುತ್ತೆ ದಟ್ ಇಸ್ ಮೈಕ್ರೋಸಾಫ್ಟ್ ಆಕ್ಸೆಸ್, ಆಮೇಲೆ ಲೋಟಸ್ ಅಪ್ರೋಚ್. ಅಪ್ಲಿಕೇಶನ್ ಸಾಫ್ಟ್ವೇರ್ ಮತ್ತೆ ಇನ್ನು ಮುಂದೆ ನಾವು ನೋಡ್ತಾ ಹೋದ್ರೆ ಪೇರೋಲ್ ಮೀನ್ಸ್ ಸೇಜ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಪ್ರೆಸೆಂಟೇಶನ್ ಟೂಲ್ಸ್ ದಟ್ ಇಸ್ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್, ಆಮೇಲೆ ಲೋಟಸ್ ಫ್ರೀಲ್ಯಾನ್ಸ್. ಡೆಸ್ಕ್ಟಾಪ್ ಪಬ್ಲಿಷಿಂಗ್ ದಟ್ ಇಸ್ ಅಬೌಟ್ ಫೋಟೋಶಾಪ್, ಆಮೇಲೆ ಮಲ್ಟಿಮೀಡಿಯಾ ಅಪ್ಲಿಕೇಶನ್ಸ್ ಗೆ ಸಂಬಂಧಪಟ್ಟಂತೆ ಮೈಕ್ರೋಸಾಫ್ಟ್ ಎನ್ಕಾರ್ಟಾ, ಸಿಡಿ ರೋಮ್ ಬೇಸ್ಡ್ ಎನ್ಸೈಕ್ಲೋಪೀಡಿಯಾಸ್. ಓಕೆ, ಇನ್ಫಾರ್ಮೇಶನ್ ನೆಟ್ವರ್ಕ್ ಬಗ್ಗೆ ನಾವು ನೋಡ್ತಾ ಹೋದ್ರೆ ದಟ್ ಇಸ್ ಲ್ಯಾನ್ ಅಂಡ್ ವ್ಯಾನ್ ಅಂತ ಹೇಳ್ತೀವಿ. ಲ್ಯಾನ್ ಮೀನ್ಸ್ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ. ಇಟ್ ಇಸ್ ಅ ಸಿಸ್ಟಮ್ ವೇರ್ ಬೈ ಇಂಡಿವಿಜುವಲ್ ಪೀಸಸ್ ಆರ್ ಕನೆಕ್ಟೆಡ್ ಟುಗೆದರ್ ವಿತ್ ಇನ್ ಎ ಕಂಪನಿ ಆರ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಇನ್ನು ವ್ಯಾನ್ ಅಂತ ಹೇಳಿದಾಗ ವರ್ಲ್ಡ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ. ಆಸ್ ದ ನೇಮ್ ಇಂಪ್ಲೈಸ್ ಅಲೋ ಯೂಸ್ ಟು ಕನೆಕ್ಟ್ ಟು ಅದರ್ ಕಂಪ್ಯೂಟರ್ಸ್ ಓವರ್ ಎ ವೈಡರ್ ಏರಿಯಾ ಆರ್ ಇಟ್ ಇಸ್ ಸೆಡ್ ಟು ಬಿ ಹೋಲ್ ವರ್ಲ್ಡ್. ಕಂಪ್ಯೂಟರ್ ಆಕ್ಸೆಸರೀಸ್ ಯಾವ್ಯಾವುದು? ಮೊದಲನೇದಾಗಿ ಮೋಡಮ್ ಅಂತ ನೋಡ್ತಾ ಹೋದಾಗ ಶಾರ್ಟ್ ಫಾರ್ ಮಾಡ್ಯುಲೇಟ್ ಆರ್ ಡಿಮಾಡ್ಯುಲೇಟ್ ಅಂತ ಹೇಳ್ತೀವಿ. ಮೋಡಮ್ ಅಂತ ಹೇಳಿದ್ರೆ ಮಾಡ್ಯುಲೇಟ್ ಆರ್ ಡಿಮಾಡ್ಯುಲೇಟ್ ಅಂತ ಹೇಳಿ. ದ ಮೋಡಮ್ ಸೆಂಡ್ಸ್ ಇನ್ಫಾರ್ಮೇಶನ್ ಫ್ರಮ್ ಯುವರ್ ಕಂಪ್ಯೂಟರ್ ಅಕ್ರಾಸ್ ದ ಟೆಲಿಫೋನ್ ಸಿಸ್ಟಮ್. ನೋಡಿ, ಮೋಡಮ್ದು ಕೆಲಸ ಏನು ಅಂದ್ರೆ ಇನ್ಫಾರ್ಮೇಶನ್ ಅನ್ನ ಸೆಂಡ್ ಮಾಡುವಂಥದ್ದು. ಎಲ್ಲಿಗೆ? ನಮ್ಮ ಕಂಪ್ಯೂಟರ್ ಇಂದ ಅಕ್ರಾಸ್ ದ ಟೆಲಿಫೋನ್ ಸಿಸ್ಟಮ್ಗೆ. ಅಂಡ್ ದ ಮೋಡೆಮ್ ಅಟ್ ದ ಅದರ್ ಎಂಡ್ ಆಫ್ ದ ಫೋನ್ ಲೈನ್ ಕನ್ವರ್ಟ್ಸ್ ದ ಸಿಗ್ನಲ್ ಬ್ಯಾಕ್ ಇಂಟು ಎ ಫಾರ್ಮ್ಯಾಟ್ ದಟ್ ಕ್ಯಾನ್ ಬಿ ಯೂಸ್ಡ್ ಬೈ ದ ರಿಸೀವಿಂಗ್ ಕಂಪ್ಯೂಟರ್. And uses of computer. What are the uses of computer? PC at home. That is, common uses for the computer within the home is computer games, working from home, banking from home, and then connecting to the web. Okay. Computers in education. How much it is useful? Let's see.
CBT, computer based training. Computer based training offers a low cost solution to training needs, where you need to train a large amount of people on a single subject. And also these programs are normally supplied on CD-ROM and combined text, graphics and sound. Packages range from general encyclopedias right through to learning a foreign language. And also other office applications are automated production system. Many car factories are almost completely automated, and the cars are assembled by computer controlled robots. This automation is becoming increasingly common throughout industry. And another one application is that is design systems. Many products are designed using computer aided design. Okay, and programs to produce exact specifications and detailed drawings on the computer before producing model of new products. Office applications, another office applications are stock control anta helತೀವಿ. Stock control anta ಹೇಳಿದ್ರೆ it is ideal for automation, and in many companies it is now completely computerized anta ಹೇಳ್ತೀವಿ. And the stock control system keeps track of the number of items in stock and can automatically order replacement items when required. Accounts or payroll anta ಹೇಳ್ತೀವಿ. Means in most large organizations the accounts are maintained by a computerized system. ಹೌದಲ್ವಾ? So due to the repetitive nature of accounts, a computer system is ideally suited to this task and accuracy is guaranteed. And what are the uses of computer in daily life? Accounts, games, educational system, online banking, smart ID cards, supermarkets, working from home, internet. Okay, and create a good environment or a good working environment. Frequent breaks away from the computer and appropriate positioning of screen, chair and keyboards, and provision of adequate lighting and ventilation. ಅಂದ್ರೆ ಏನು, ಕ್ರಿಯೇಟ್ ಎ ಗುಡ್ ವರ್ಕಿಂಗ್. ಅಂದ್ರೆ ನಾವು ಇವಾಗ ಕುತ್ಕೊಂಡು ಕಂಪ್ಯೂಟರ್ ಮುಂದೆ ಕೆಲಸ ಮಾಡ್ತೀವಿ ಅಥವಾ ಲ್ಯಾಪ್ಟಾಪ್ ಮುಂದೆ ಕೆಲಸ ಮಾಡ್ತೀವಿ ಅಂತ ಹೇಳಿದಾಗ ಏನೇನೆಲ್ಲ ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಇಟ್ಕೊಂಡಿರ್ಬೇಕು ಅಂತ ಹೇಳಿದ್ರೆ, ಆಗಾಗ ಬ್ರೇಕ್ ತಗೋಬೇಕು, ಜೊತೆಗೆ ಒಳ್ಳೆ ಸ್ಕ್ರೀನು, ಚೇರು ಮತ್ತೆ ಕೀಬೋರ್ಡು ಎಲ್ಲ ಒಳ್ಳೆ ವ್ಯವಸ್ಥೆ ಇಟ್ಕೊಂಡಿರ್ಬೇಕು. ಜಾಸ್ತಿ ನಾವಿರುವಂತಹ ಕಡೆ ಒಳ್ಳೆ ಒಂದು ವೆಂಟಿಲೇಷನ್ ಮತ್ತೆ ಲೈಟಿಂಗು ಇರುವಂತಹ ವ್ಯವಸ್ಥೆ ಇರಬೇಕು ಅಂತ ಹೇಳ್ತಾರೆ. ಜೊತೆಗೆ ಹೆಲ್ತ್ ಅಂಡ್ ಸೇಫ್ಟಿ ಪ್ರಿಕಾಷನ್ಸ್, ಇದು ಏನು ಅಷ್ಟಾಗಿ ಇಂಪಾರ್ಟೆಂಟ್ ಅಲ್ಲ. ಅಂದ್ರೆ ಇದು ಯಾವುದು, ಈ ಕ್ರಿಯೇಟ್ ಎ ಗುಡ್ ವರ್ಕಿಂಗ್ ಎನ್ವಿರಾನ್ಮೆಂಟ್, ಅದೆಲ್ಲ ಏನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಆ ತರ ಎಲ್ಲ ಬರೋದಿಲ್ಲ. ಓಕೆ, ಅಂಡ್ ಹೆಲ್ತ್ ಅಂಡ್ ಸೇಫ್ಟಿ ಪ್ರಿಕಾಷನ್ಸ್ ಅಂತ ಬಂದಾಗ ಮೇಕ್ ಶೋರ್ ದಟ್ ಕೇಬಲ್ಸ್ ಆರ್ ಸೇಫ್ಲಿ ಸೆಕ್ಯೂರ್ಡ್ ಅಂಡ್ ಮೇಕ್ ಶೋರ್ ದಟ್ ಪವರ್ ಪಾಯಿಂಟ್ಸ್ ಆರ್ ನಾಟ್ ಓವರ್ಲೋಡೆಡ್. ಆಮೇಲೆ ಆಲ್ಸೋ ಬಿ ಅವೇರ್ ಆಫ್ ರಿಪಿಟೇಟಿವ್ ಸ್ಟ್ರೈನ್ ಇಂಜುರಿ. RSI ಅಂದ್ರೆ ಏನು ಅಂತ ಕೇಳ್ಬೋದು. ದಟ್ ಇಸ್ ರಿಪಿಟೇಟಿವ್ ಸ್ಟ್ರೈನ್ ಇಂಜುರಿ, ಗ್ಲೇರ್ ಫ್ರಮ್ ಸ್ಕ್ರೀನ್ಸ್, ಆಮೇಲೆ ಬ್ಯಾಡ್ ಪೋಸ್ಚರ್, ಇವೆಲ್ಲವುಗಳಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಸೇಫ್ಟಿ ಪ್ರಿಕಾಷನ್ಸ್ ಅಂತ ಹೇಳ್ತೀವಿ. ವ್ಯಾಲ್ಯೂ ಆಫ್ ಬ್ಯಾಕಪ್ ಅಂದ್ರೆ ಏನು ನೋಡಿ. ಬ್ಯಾಕಪ್ ಅಂತ ಬಂದಾಗ the most important thing that you store on your computer is information. ಹೌದಲ್ವಾ? So often the contents of a hard disk can represent years of work. ವರ್ಷಾನುಗಟ್ಲೆ ವರ್ಕ್ ಮಾಡಿರೋ ಕಂಟೆಂಟ್ ಅನ್ನೆಲ್ಲಾನು ಅದು ತೋರಿಸುತ್ತೆ ಹಾರ್ಡ್ ಡಿಸ್ಕ್. ಇಫ್ ದ ಹಾರ್ಡ್ ಡಿಸ್ಕ್ ಸ್ಟಾಪ್ಸ್ ವರ್ಕಿಂಗ್, ಅದೇನಾದ್ರೂ ವರ್ಕ್ ಮಾಡೋದು ಸ್ಟಾಪ್ ಆಯ್ತು ಅಂದ್ರೆ ಒನ್ ಡೇ ಯು ಕುಡ್ ಲಾಸ್ ಆಲ್ ದೋಸ್ ಇಯರ್ಸ್ ಆಫ್ ವರ್ಕ್. ಅಂದ್ರೆ ನಾವು ಅಷ್ಟು ವರ್ಷ ಏನು ಮಾಡಿಟ್ಕೊಂಡಿರ್ತೀವಿ ಕಂಟೆಂಟ್, ಅದೆಲ್ಲ ಎರೇಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಫಾರ್ ದಿಸ್ ರೀಸನ್ ಇಟ್ ಇಸ್ ವೈಟಲ್ ದಟ್ ಯು ಟೇಕ್ ರೆಗ್ಯುಲರ್ ಬ್ಯಾಕಪ್ಸ್ ಆಫ್ ದ ಇನ್ಫಾರ್ಮೇಶನ್ ದಟ್ ಇಸ್ ಸ್ಟೋರ್ಡ್ ಆನ್ ದಿ ಕಂಪ್ಯೂಟರ್. ಹಾಗಾಗಿ ನಾವು ಅವಾಗ ಬ್ಯಾಕಪ್ ಅನ್ನೋದನ್ನ ಮಾಡ್ತಾ ಇರ್ಬೇಕು, ಬ್ಯಾಕಪ್ ಕೊಡ್ತಾ ಇರ್ಬೇಕು. ಓಕೆ, ಆಮೇಲೆ ಆರ್ಗನೈಸ್ ಯುವರ್ ಕಂಪ್ಯೂಟರ್ ಫಾರ್ ಮೋರ್ ಎಫಿಷಿಯಂಟ್ ಬ್ಯಾಕಪ್ಸ್, ಕಂಪ್ಲೀಟ್ ವರ್ಸಸ್ ಇನ್ಕ್ರಿಮೆಂಟಲ್ ಬ್ಯಾಕಪ್ಸ್, ಆಮೇಲೆ ಯೂಸ್ ಆಫ್ ಸೈಟ್ ಸ್ಟೋರೇಜ್. ಓಕೆ, ಅಂಡ್ ವ್ಯಾಲ್ಯೂ ಆಫ್ ಬ್ಯಾಕಪ್ ಏನಿದು ಅಂದ್ರೆ, ವ್ಯಾಲ್ಯೂ ಆಫ್ ಬ್ಯಾಕಪ್ ಮೀನ್ಸ್ ನಾವು ಯಾವಾಗ್ಲೂ ಒಂದು ಪಾಸ್ವರ್ಡ್ ಕೊಟ್ಟಿರ್ಬೇಕು. ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ಶಟಿಂಗ್ ಡೌನ್ ಯುವರ್ ಕಂಪ್ಯೂಟರ್ ಪ್ರಾಪರ್ಲಿ, ಅಂದ್ರೆ ಸರಿಯಾದ ರೀತಿಯಲ್ಲಿ ನಾವು ಶಟ್ ಡೌನ್ ಮಾಡಬೇಕು. ಅಂಡ್ ಯೂಸ್ ಎ UPS ಅಂದ್ರೆ ಏನು, ಅನ್ಇಂಟರಪ್ಟಬಲ್ ಪವರ್ ಸಪ್ಲೈ ಅಂತ. ಕಂಪ್ಯೂಟರ್ ಇಟ್ಕೊಂಡಿರ್ತೀವಿ ಅಂತ ಹೇಳಿದ್ರೆ ಆದಷ್ಟು ನಾವು ಒಂದು UPS ವ್ಯವಸ್ಥೆನೂ ಮಾಡ್ಕೊಂಡಿರ್ಬೇಕು. ಆಮೇಲೆ ಅಂದ್ರೇನು, ಅನ್ಇಂಟರಪ್ಟಬಲ್ ಪವರ್ ಸಪ್ಲೈ ಅಂತ ಹೇಳ್ತೀವಿ. ಅಂಡ್ ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ಶಟಿಂಗ್ ಡೌನ್ ಮೀನ್ಸ್, ಇವಾಗೆಲ್ಲ ಇರುತ್ತೆ ಆ ಫೋಲ್ಡರ್ ಈ ಫೋಲ್ಡರ್ ಅಂತ ಎಲ್ಲ ಓಪನ್ ಮಾಡ್ಕೊಂಡಿರ್ತೀರಾ, ಹಾಗೆ ಅದನ್ನ ಹಂಗೆ ಆಫ್ ಮಾಡಬಾರ್ದು. ಡೈರೆಕ್ಟ್ ಶಟ್ ಡೌನ್ ಮಾಡಬಾರ್ದು. ಏನೇನಿರುತ್ತೋ ಎಲ್ಲಾನು ಆಫ್ ಮಾಡ್ಬಿಟ್ಟು ರಿಫ್ರೆಶ್ ಕೊಟ್ಬಿಟ್ಟು ಆಮೇಲೆ
ಶಟ್ ಡೌನ್ ಮಾಡಬೇಕು. ಓಕೆ, likes or and dislikes of computer things computer like ಯಾವುದು good ventilation, clean environment, stable vibration, free surface. things computer don't like ಯಾವುದು dust, drinking and eating over the keyboard. ಹೌದು ನೋಡಿ, ಕೀಬೋರ್ಡ್ ಹತ್ರ ಕುತ್ಕೊಂಡು ತಿನ್ನೋದಾಗ್ಲಿ ನೀರ್ ಕುಡಿಯೋದಾಗ್ಲಿ ಮಾಡಬಾರ್ದು. ಯಾಕೆ ಅಂದ್ರೆ ಅಲ್ಲಿ ಏನ್ ಸೆನ್ಸರ್ ಇರುತ್ತೆ ಆ ಕೀಬೋರ್ಡ್, ಇವಾಗ ಎಲ್ಲಾನು ನಾವು ಒಂದು ಕಂಪ್ಯೂಟರ್ ಟೇಬಲ್ ಮೇಲೆನೆ ಇಟ್ಟಿರ್ತೀವಿ ಅಂತಾನೆ ಇಟ್ಕೊಳ್ಳಿ, ಅಲ್ಲೇನೋ ಬಿಸಿ ಬಿಸಿ ಟೀ ಆಯ್ತು, ಚಹಾ ಆಯ್ತು, ಜೊತೆಗೆ ನೀರ್ ಆಯ್ತು ಏನಾದ್ರು ಇಟ್ಕೊಂಡ್ರೆ ಅದು ಸ್ವಲ್ಪ ಏನಾದ್ರು ಕೀಬೋರ್ಡ್ ಮೇಲೆ ಬಿತ್ತು ಅಂತ ಅಂದ್ರೂ ಕೂಡ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಅಲ್ಲಿ ಇರುವಂತ ಸೆನ್ಸರ್ ಏನಿರುತ್ತೆ, ಸೆನ್ಸರ್ ಮೀನ್ಸ್ ದ ವರ್ಡ್ ಇಸ್ ಸೆನ್ಸಿಟಿವ್, ಹೌದಲ್ವಾ? ಒಂದ್ಸತಿ ಆ ರೀತಿ ಆಯ್ತು ಅಂದ್ರೆ ಹೋಗ್ಬಿಡುತ್ತೆ. ಓಕೆ, ಆದಷ್ಟು ಯಾವುದೇ ಒಂದು ಪದಾರ್ಥಗಳನ್ನ ಹತ್ರಕ್ಕೆ ಇಟ್ಕೋಬಾರ್ದು. ಅದನ್ನೇನಕ್ಕೆ ಯೂಸ್ ಮಾಡ್ತೀವಿ ಅಷ್ಟೇ ಶ್ರದ್ಧೆಯಿಂದ ಅದಕ್ಕಷ್ಟೇ ಯೂಸ್ ಮಾಡ್ಬೇಕು. ಆಮೇಲೆ ಹೀಟು, ಕೋಲ್ಡು, ಮಾಯಿಶ್ಚರು, ಡೋಂಟ್ ಪ್ಲೇಸ್ ಆಬ್ಜೆಕ್ಟ್ಸ್ ಆನ್ ಟಾಪ್ ಆಫ್ ಮಾನಿಟರ್ಸ್. ಆಮೇಲೆ ಡೋಂಟ್ ಪ್ಲೇಸ್ ಫ್ಲಾಫಿ ಡಿಸ್ಕ್ಸ್ ನಿಯರ್ ಕಂಪ್ಯೂಟರ್ ಮಾನಿಟರ್ಸ್. ವಾಟ್ ಆರ್ ಕಂಪ್ಯೂಟರ್ ವೈರಸಸ್? ವೈರಸಸ್ ಅಂದ್ರೆ ಏನು ನೋಡಿ, ವೈರಸಸ್ ಅಂತ ಅಂದ್ರೆ ಸ್ಮಾಲ್ ಪ್ರೋಗ್ರಾಮ್ಸ್ ದಟ್ ಹೈಡ್ ದೆಮ್ಸೆಲ್ಸ್ ಆನ್ ಯುವರ್ ಡಿಸ್ಕ್ ಅಂತ ಹೇಳ್ತವೆ. ಬೋತ್ ಡಿಸ್ಕೆಟ್ಸ್ ಅಂಡ್ ಯುವರ್ ಹಾರ್ಡ್ ಡಿಸ್ಕ್, ಅಂದ್ರೆ ಈ ಡಿಸ್ಕೆಟ್ ಮತ್ತೆ ಹಾರ್ಡ್ ಡಿಸ್ಕ್ ಎರಡು ಕೂಡ ಸೇರ್ಕೊಂಡ್ಬಿಡ್ತವೆ. ಮೀನ್ಸ್ ದೇ ಹೈಡ್ ದೆಮ್ಸೆಲ್ಸ್ ಅಂತ ಹೇಳ್ತೀವಿ, ಅಂದ್ರೆ ಬಚ್ಚಿಟ್ಕೊಂಡ್ಬಿಡ್ತಾವ ಅವು. ಓಕೆ, ಎಲ್ಲಿ ಬಚ್ಚಿಟ್ಕೊಂಡ್ತವೆ? ಬಚ್ಚಿಟ್ಕೊಂಡು ಆಟ ಆಡ್ಸ್ಕೊಂಡು ಇರ್ತವೆ ನೋಡಿ. ವೈರಸಸ್ ಅಂತ ಹೇಳಿದ್ರೆ ದೇ ಆರ್ ಸ್ಮಾಲ್ ಪ್ರೋಗ್ರಾಮ್ಸ್ ಆಗಿರ್ತವವು ದಟ್ ಹೈಡ್ ದೆಮ್ಸೆಲ್ಸ್ ಆನ್ ಯುವರ್ ಡಿಸ್ಕ್ಸ್, ದಟ್ ಇಸ್ ಬೋತ್ ಡಿಸ್ಕೆಟ್ಸ್ ಅಂಡ್ ಹಾರ್ಡ್ ಡಿಸ್ಕ್ ಆಗಿರುತ್ತೆ. ಅನ್ಲೆಸ್ ಯು ಯೂಸ್ ವೈರಸ್ ಡಿಟೆಕ್ಷನ್ ಸಾಫ್ಟ್ವೇರ್, ದ ಫಸ್ಟ್ ಟೈಮ್ ದಟ್ ಯು ನೋ ದಟ್ ಯು ಹ್ಯಾವ್ ಅ ವೈರಸ್ ಈಸ್ ವೆನ್ ಇಟ್ ಆಕ್ಟಿವೇಟ್ಸ್. ನೋಡಿ, ನಾವೇನಾದ್ರೂ ವೈರಸ್ ಡಿಟೆಕ್ಷನ್ ಸಾಫ್ಟ್ವೇರ್ ಅನ್ನ ಯೂಸ್ ಮಾಡಿಲ್ಲ ಅಂತ ಅಂದ್ರೆ ಫಸ್ಟ್ ಟೈಮ್ ಏನಾಗುತ್ತೆ, ಅಂದ್ರೆ ನಾವು ಫಸ್ಟ್ ಟೈಮ್ ನೋಡ್ತೀವಿ ದಟ್ ಯು ಹ್ಯಾವ್ ಎ ವೈರಸ್. ಓಕೆ, ಯು ಹ್ಯಾವ್ ಎ ವೈರಸ್ ಇಸ್ ವೆನ್ ಇಟ್ ಆಕ್ಟಿವೇಟ್ಸ್, ಅಂದ್ರೆ ಅದೇನಾದ್ರೂ ಆಕ್ಟಿವೇಟ್ ಆದಾಗ ನಮಗೆ ಅದ್ರದ್ದು ತೋರಿಸ್ತಾ ಹೋಗುತ್ತೆ. ಅಂದ್ರೆ ಯಾರೆಲ್ಲ ಕಂಪ್ಯೂಟರ್ ಅಲ್ಲಿ, ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತೀರ ಅದ್ರೊಳಗಡೆ ಒಂದು ನೋಟಿಫಿಕೇಶನ್ ನಮ್ಗೆ ಬರ್ತಾ ಹೋಗುತ್ತೆ. ಓಕೆ, ಹಾಗಾಗಿ ನಾವು ಏನ್ ಮಾಡ್ಬೇಕು, ಕೆಲವೊಂದ್ಸತಿ ಏನಾಗುತ್ತೆ, ಬಹಳಷ್ಟು ವೈರಸಸ್ ಬಹಳಷ್ಟು ಆಕ್ಟಿವೇಟೆಡ್ ಡಿಫ್ರೆಂಟ್ ವೇಸ್ ಅಲ್ಲಿ ಅವು ಏನಾಗ್ತಾ ಇರ್ತವೆ, ಆಕ್ಟಿವೇಟ್ ಆಗ್ತಿರ್ತವೆ. ಹಾಗಾಗಿ ಆದಷ್ಟು ವೈರಸ್ ಡಿಟೆಕ್ಷನ್ ಸಾಫ್ಟ್ವೇರ್ಸ್ ಅನ್ನ ಯೂಸ್ ಮಾಡ್ಬೇಕಾಗುತ್ತೆ. ಆಮೇಲೆ ಕಂಪ್ಯೂಟರ್ ವೈರಸ್, ಹೌ ಡು ವೈರಸಸ್ ಇನ್ಫೆಕ್ಟ್ PCs? ನೋಡಿ, ಹೌ ಡು ವೈರಸಸ್ ಇನ್ಫೆಕ್ಟ್ PCs ಅಂತ ಹೇಳಿದ್ರೆ, how do viruses infect PCs? Means viruses hide on a disk, and when you access the disk, the virus program will start and infect your computer. ನೋಡಿ, ಯಾವಾಗ ಯಾವ ರೀತಿ ವೈರಸ್ ನಮ್ಮ ಒಂದು ಪರ್ಸನಲ್ ಕಂಪ್ಯೂಟರ್ಗೆ ಇನ್ಫೆಕ್ಟ್ ಮಾಡುತ್ತೆ ಅಂತ ಹೇಳಿದ್ರೆ, ವೈರಸಸ್ ಹೈಡ್ ಆನ್ ಎ ಡಿಸ್ಕ್, ಅಂದ್ರೆ ಡಿಸ್ಕ್ ಒಳಗಡೆ ಅವು ಏನಾಗಿರ್ತವೆ, ಹೈಡ್ ಆಗಿರ್ತವೆ, ಮೀನ್ಸ್ ಬಚ್ಕೊಂಡಿರ್ತವೆ. ವೆನ್ ಯು ಅಕ್ಸೆಸ್ ದ ಡಿಸ್ಕ್, ನಾವ್ ಯಾವಾಗ ಡಿಸ್ಕ್ಗೆ ನಾವು ಅಕ್ಸೆಸ್ ಕೊಡ್ತೀವಿ ಅಥವಾ ಯಾವ್ದೇ ಒಂದು ಸೈಟ್ಗೆ ನಾವು ಅಕ್ಸೆಸ್ ಕೊಡ್ತೀವಿ, ಅವಾಗ ಏನಾಗುತ್ತೆ, ವೈರಸ್ ಪ್ರೋಗ್ರಾಮ್ ಅಂದ್ರೆ ವೈರಸ್ ಆಟ ಆಡೋದಕ್ಕೆ ಶುರುವಾಗುತ್ತೆ. ಸೊ ಅದ್ರ ಮೂಲಕ ನಮ್ಮ ಕಂಪ್ಯೂಟರ್ಗೆ, ನಮ್ಮ ಪರ್ಸನಲ್ ಕಂಪ್ಯೂಟರ್ ದಟ್ ಇಸ್ PCಗೆ ಏನ್ ಮಾಡುತ್ತೆ, ಇನ್ಫೆಕ್ಟ್ ಮಾಡೋದಕ್ಕೆ ಶುರುವಾಗುತ್ತೆ. ಸೊ ದ ವರ್ಸ್ಟ್ ಥಿಂಗ್ ಅಬೌಟ್ ಎ ಕಂಪ್ಯೂಟರ್ ವೈರಸ್ ಇಸ್ ದಟ್ ದೇ ಕ್ಯಾನ್ ಸ್ಪ್ರೆಡ್ ಫ್ರಮ್ ಒನ್ ಕಂಪ್ಯೂಟರ್ ಟು ಅನದರ್, ಐದರ್ ವಯಾ ಯೂಸ್ ಆಫ್ ಇನ್ಫೆಕ್ಟೆಡ್ ಫ್ಲಾಪಿ ಡಿಸ್ಕ್ ಆರ್ ಓವರ್ ಎ ಕಂಪ್ಯೂಟರ್ ನೆಟ್ವರ್ಕ್ ಇನ್ಕ್ಲೂಡಿಂಗ್ ದ internet also. Okay, how to prevent virus damage? The number of third party antivirus products available ಇರ್ತವೆ, ಅವುಗಳನ್ನು ಉಪಯೋಗಿಸಬಹುದು. most of these are better than the rather rudimentary products available within device and Windows. Okay, DOS means disk operating system. DOS ಅಂತ ಅಂದ್ರೆ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್, ಅಂಡ್ ಆಲ್ಸೋ ಅದಾದ್ಮೇಲೆ ವಿಂಡೋಸ್. ಬಟ್ ಅಫ್ ಕೋರ್ಸ್ ಯು ಡೂ ಹ್ಯಾವ್ ಟು ಪೇ ಫಾರ್ ದೆಮ್. ದ ಮೇನ್ ಥಿಂಗ್ ಅಬೌಟ್ ಯುವರ್ ವೈರಸ್ ಚೆಕರ್ ಇಸ್ ದಟ್ ಇಟ್ ಶುಡ್ ಬಿ ಕೆಪ್ಟ್ up to date. Many companies, ನೋಡಿ, many companies supply updated disks on a regular basis or allow you to receive updates through an electronic online bulletin board. And also software copyright ಅಂತ ಹೇಳ್ತೀವಿ. It means be aware on software copyright issues, freeware, shareware. What about software that you find on internet, software site licenses? ಇವೆಲ್ಲ ಏನು ಸಾಫ್ಟ್ವೇರ್ ಕಾಪಿರೈಟ್ ಬಗ್ಗೆ. ಓಕೆ,
If your computer system holds information about individuals, then you have a moral and legal duty to treat that information with respect. So in a free society, you have a right to ensure that information held about you is not abused. In many countries, this right is enshrined under data protection laws. Okay, so this is all about computer basic note ಆಗಿತ್ತು. ಓಕೆ, ಜಸ್ಟ್ ಇದು ಕಂಪ್ಯೂಟರ್ದು ABCD ಇದ್ದಂಗೆ ಅಷ್ಟೇ. ಓಕೆ, ಈಗೇನು ಇದ್ರ ನೆಕ್ಸ್ಟ್ ಆದ್ಮೇಲೆ ಬರುವಂತಹ ವಿಡಿಯೋಸ್ ಎಲ್ಲಾನು ಕೂಡ HSTR ಮತ್ತೆ GPSTR ಗೆ ಸಿಲೆಬಸ್ ಏನಿದೆನೋ ಅದ್ರ ಪ್ರಕಾರನೇ ನಿಮಗೆ ನೋಟ್ಸ್ಗಳು ಅಂಡ್ ಆಲ್ಸೋ ವಿಡಿಯೋಸ್ಗಳು ಬರ್ತಾ ಹೋಗುತ್ತೆ. ಓಕೆ, ಸೊ ಸ್ಟೇ ಟ್ಯೂನ್ಡ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.